ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬೆಳಕು ಟಿವಿ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಅಥವಾ ಒಂದು ಲೇಬರ್ ಲೈಸೆನ್ಸ್ ಫಾರ್ಮ್ ಸಿ ಅಂತ ಏನು ಕರಿತೀವಿ ಅದನ್ನು ರಿನ್ಯೂವಲ್ ಹೆಂಗೆ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನೋಡೋಣ. ಮತ್ತು ರಿನ್ಯೂವಲ್ ಹೇಗೆ ಮಾಡಿಸ್ಕೋಬೇಕು ಅಂತ ಕೂಡ ನೋಡೋಣ. ನೀವು ಇವಾಗ ಒಂದ್ಸತಿ ಲೈಸೆನ್ಸ್ ಮಾಡಿಸ್ಕೊಂಡ್ರೆ ಅದು ಅಪ್ ಟು 5 ಇಯರ್ಸ್ ತನಕ ರಿನ್ಯೂವಲ್ ಇರೋದಿಲ್ಲ. ಆಫ್ಟರ್ 5 ಇಯರ್ಸ್ ಅದನ್ನು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ನೀವು ಕೆಲವೊಮ್ಮೆ ನಿಮಗೆ ಯೂಸರ್ ನೇಮ್ ಪಾಸ್ವರ್ಡು ಇರೋದಿಲ್ಲ ನಿಮ್ಮ ಹತ್ರ, ಆದರೂ ಕೂಡ ಅದನ್ನು ರಿನ್ಯೂವಲ್ ಮಾಡಿಸ್ಕೋಬೋದು ನಾವು. ಇಲ್ಲ ಆಲ್ರೆಡಿ ನಿಮ್ಮದು ರಿನ್ಯೂವಲ್ ಡೇಟು ಮುಗಿದು ಒಂದು 1 ಇಯರ್ ಆಗಿದ್ರು 2 ಇಯರ್ ಆಗಿದ್ರು ಕೂಡ ಅದೇ ಸರ್ಟಿಫಿಕೇಟ್ನ ರಿನ್ಯೂವಲ್ ಮಾಡಿಸ್ಕೋಬೇಕು. ಇವಾಗ ನೀವು ಬ್ಯಾಂಕ್ ಲೋನ್ಗೆ ಎಲ್ಲ ಹೋಗ್ತೀರಾ ಅಂತಂದರೆ ಇದು ಸರ್ಟಿಫಿಕೇಟ್ ಮಾಡಿಸ್ಕೊಂಡಿರ್ತೀರಾ. 5 ಇಯರ್ಸ್ ಆದಮೇಲೆ ನೀವು ನೋಡಿರಲ್ಲ, ಆಗಲೇ 5 ಇಯರ್ಸ್ 6 ಇಯರ್ಸ್ ಆದಮೇಲೆ ಕೂಡ ಇದನ್ನು ಅದೇ ಸರ್ಟಿಫಿಕೇಟ್ ಓಲ್ಡ್ ಸರ್ಟಿಫಿಕೇಟ್ ನೀವು ರಿನ್ಯೂವಲ್ ಮಾಡಿಸ್ಕೊಂಡ್ರೆ ಬ್ಯಾಂಕ್ ಲೋನ್ಗೆಲ್ಲ ನೀವು ಏನು ಓಲ್ಡ್ ಸರ್ಟಿಫಿಕೇಟ್ ಇಟ್ಕೊಂಡಿರ್ತೀರಲ್ಲ, ಅವಾಗ ಏನು ಎಲಿಜಿಬಿಲಿಟಿ ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ನೀವೇನಾದರೂ ಹೊಸ ಲೈಸೆನ್ಸ್ ಮಾಡಿಸ್ಕೋಬೇಕು ಅಥವಾ ನಿಮ್ಮದು ಓಲ್ಡ್ ಸರ್ಟಿಫಿಕೇಟ್ ಇದೆ ಅದನ್ನು ರಿನ್ಯೂವಲ್ ಮಾಡಿಸ್ಕೋಬೇಕು, ಅಥವಾ ಏನಾದರೂ ಅಡ್ರೆಸ್ ಚೇಂಜ್ ಇರ್ಬೋದು, ಇಲ್ಲ ಎಂಪ್ಲಾಯೀಸ್ ಏನಾದರೂ ಜಾಸ್ತಿ ಆಗಿ ಅದು ಅಮೆಂಡ್ಮೆಂಟ್ ಮಾಡ್ಕೊಳ್ಳೋದಿರ್ಬೋದು. ಯಾವುದೇ ಒಂದು ಇದ್ರೂ ನೀವು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ರಿನ್ಯೂವಲ್ಲು ಅಥವಾ ಅಮೆಂಡ್ಮೆಂಟು ಅಥವಾ ಒಂದು ಹೊಸ ಏನು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೋಬೋದು. ನೀವು ಬ್ಯಾಂಕ್ ಲೋನ್ಗೆಲ್ಲ ಹೋದರೆ ಇವಾಗ GST ಎಲ್ಲ ಮಾಡಿಸ್ಕೊಂಡ್ರೆ ಮಂತ್ಲಿ ಫೈಲಿಂಗ್ ಎಲ್ಲ ಇರುತ್ತೆ. ಬಟ್ ಇದನ್ನು ಮಾಡಿಸ್ಕೊಂಡ್ರೆ ನಿಮ್ಗೆ ಮಂತ್ಲಿ ಫೈಲಿಂಗ್ ಇರಲ್ಲ, ಬಟ್ ಆ್ಯನ್ಯುವಲ್ ಫೈಲಿಂಗ್ ಅಂತ ಒಂದು ಮಾಡ್ಕೋಬೇಕಾಗುತ್ತೆ. ಬಟ್ 5 ಇಯರ್ಸ್ ತನಕ ನಿಮ್ಮ ರಿನ್ಯೂವಲ್ ಕೂಡ ಇರಲ್ಲ. ಆಫ್ಟರ್ 5 ಇಯರ್ಸ್ ನೀವು ರಿನ್ಯೂವಲ್ ಮಾಡ್ಕೋಬೇಕಾಗುತ್ತೆ. ನೀವೇನೇ ಇದು ಬೇಕಾದರೆ ಸರ್ವಿಸಸ್ಸನ್ನು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಅದನ್ನು ರಿನ್ಯೂವಲ್ ಇರ್ಬೋದು, ಹೊಸದಿರ್ಬೋದು, ಅಥವಾ ಒಂದು ಮಾಡಿಫಿಕೇಷನ್ ಇರ್ಬೋದು, ನೀವು ಮಾಡಿಸ್ಕೋಬೋದು. ಅದನ್ನು ಅಮೆಂಡ್ಮೆಂಟ್ ಕೂಡ ಮಾಡಿಸ್ಕೋಬೋದು. ಅದು ನಿಮ್ಮ ಹತ್ರ ಸರ್ಟಿಫಿಕೇಟ್ ಮಾತ್ರ ಇರುತ್ತೆ, ಯೂಸರ್ ನೇಮ್ ಪಾಸ್ವರ್ಡ್ ಕೂಡ ಕೆಲವೊಮ್ಮೆ ಇರೋದಿಲ್ಲ. ಆ ಯೂಸರ್ ನೇಮ್ ಪಾಸ್ವರ್ಡ್ ಕೂಡ ನಾವು ಡಿಪಾರ್ಟ್ಮೆಂಟ್ ಕಡೆಯಿಂದ ತರಿಸ್ಕೊಂಡು ನಿಮಗೆ ರಿನ್ಯೂವಲ್ ಕೂಡ ಮಾಡಿಕೊಡ್ತೀವಿ ಅಥವಾ ಅಮೆಂಡ್ಮೆಂಟ್ ಕೂಡ ಮಾಡಿಕೊಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಇದು ಗೌರ್ಮೆಂಟ್ ವೆಬ್ಸೈಟ್, ಈ ಕಾರ್ಮಿಕ ವೆಬ್ಸೈಟ್. ಇಲ್ಲೇ ನೀವು ರಿನ್ಯೂವಲ್ ಇರ್ಬೋದು, ಹೊಸ ಅಪ್ಲಿಕೇಶನ್ ಇರಬಹುದು, ಹಾಕ್ಬೋದು. ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ನ್ಯೂ ರಿಜಿಸ್ಟ್ರೇಷನ್ಗೆ ಹೆಂಗೆ, ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡೋದು, ಮತ್ತು ರಿನ್ಯೂವಲ್ಲು ಅಮೆಂಡ್ಮೆಂಟು ಹೆಂಗೆ ಮಾಡ್ಕೋಬೇಕು ಅನ್ನೋದೆಲ್ಲನೂ ಇರುತ್ತೆ. ಇದರಲ್ಲಿ ನೀವು ಮಾಡ್ಕೋಬೋದು. ಮತ್ತು ಗೌರ್ಮೆಂಟ್ ಫೀಸ್ ಎಲ್ಲ ನೋಡ್ತಾ ಇದ್ದೀರಿ, ಇಲ್ಲಿ ಗೌರ್ಮೆಂಟ್ ಫೀಸ್ ಇರುತ್ತೆ. ನಾವು ನಿಮಗೆ ವಿತ್ 3 to 4 ಡೇಸಲ್ಲಿ ಅಪ್ರೂವಲ್ ಕೂಡ ಮಾಡಿಸ್ಕೊಡ್ತೀವಿ. ಇವಾಗ ನೀವು ಅಪ್ಲಿಕೇಶನ್ ಹಾಕಿ ವೆಯ್ಟ್ ಮಾಡಿದ್ರೆ ಅವರು 1 ಮಂತು ತಗೋಬೋದು, ಅಥವಾ ಏನಾದರೂ ರೀಸನ್ ಹಾಕ್ಬಿಟ್ಟು ರಿಜೆಕ್ಷನ್ ಥರ ಆಗ್ತಾ ಇರುತ್ತೆ. ಬಟ್ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ 3-4 ಡೇಸಲ್ಲಿ ವಿತ್ ಅಪ್ರೂವಲ್ ಕೂಡ ಮಾಡಿಸ್ಕೊಡ್ತೀವಿ. ಮಾಡ್ಕೋಬೇಕು ಅಂತಂದರೆ ನಿಮ್ಮ ಹತ್ರ ಯೂಸರ್ ನೇಮ್ ಪಾಸ್ವರ್ಡ್ ಇತ್ತು ಅಂತಂದರೆ ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಮತ್ತು ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿಬಿಟ್ಟು ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ಲಾಗಿನ್ ಮಾಡ್ಕೊಂಡ್ಮೇಲೆ ಅಲ್ಲಿ ಅಪ್ಲಿಕೇಶನ್ ಫಿಲ್ ಮಾಡಿಬಿಟ್ಟು ಅದು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಬೇಕಾಗುತ್ತೆ. ಸಬ್ಮಿಟ್ ಮಾಡಿದ್ರು ಕೂಡ ಅದು ಕೆಲವೊಮ್ಮೆ ಅಪ್ರೂವಲ್ ಆಗೋದೆಲ್ಲ ಲೇಟ್ ಆಗುತ್ತೆ. ಹಂಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ 3-4 ಡೇಸಲ್ಲಿ ನಿಮಗೆ ಅಪ್ರೂವಲ್ ಕೂಡ ಮಾಡಿಸ್ಕೊಡ್ತೀವಿ. ನೀವು ಯಾವುದೇ ಒಂದು ಲೋನ್ಗೆ ಹೋಗಬೇಕು ಅಂತಂದರೆ, ಇಲ್ಲ ನಿಮಗೆ ಏನಾದರೂ ಸರ್ಟಿಫಿಕೇಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ಇದೆಲ್ಲ ಬೇಸಿಕ್ ಸರ್ಟಿಫಿಕೇಟನ್ನು ನೀವು ಮಾಡಿಸ್ಕೋಬೇಕಾಗುತ್ತೆ. ಒಂದು GST ಇರ್ಬೋದು, ಅಥವಾ ಒಂದು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಒಂದು ಉದ್ಯಮ ರಿಜಿಸ್ಟ್ರೇಷನ್ ಇರ್ಬೋದು. ಈ ಥರದ್ದೆಲ್ಲನೂ ನಮ್ಮ ಕಡೆಯಿಂದ ನಿಮಗೆ ಸರ್ವಿಸಸ್ ಸಿಗುತ್ತೆ. ಏನೇ ಸರ್ವಿಸಸ್ ಇದೆ ಅಂತ ನಾವು ಲಿಸ್ಟ್ ಕೂಡ ಹಾಕಿದ್ದೀವಿ, ಅದನ್ನು ಕೂಡ ನೀವು ನೋಡಿ. ಏನೆಲ್ಲಿ ಸರ್ವಿಸಸ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಸರ್ವಿಸಸ್ಸನ್ನು ತಗೋಬೋದು. ಒಂದು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ ಇರ್ಬೋದು, ಅಥವಾ ಒಂದು ISO ಸರ್ಟಿಫಿಕೇಷನ್ ಇರ್ಬೋದು, ಇದೆಲ್ಲ ಸರ್ವಿಸಸ್ ಅವೈಲಬಿಲಿಟಿ ಇದೆ. ಅದನ್ನು ನಾವು ನೆಕ್ಸ್ಟು ವಿಡಿಯೋದಲ್ಲಿ ಹಾಕಿದ್ದೀವಿ, ಅದನ್ನು ಕೂಡ ನೋಡಿ. ನಮ್ದೇನೆಲ್ಲ ಸರ್ವಿಸಸ್ ಇದೆ ಅಂತ ಅಂದ್ಬಿಟ್ಟು ವಿಡಿಯೋದಲ್ಲಿ ನಾವು ಕಂಟಿನ್ಯೂ ಮಾಡಿದ್ವಿ, ಅದನ್ನು ಕೂಡ ನೋಡಿ. ನಿಮ್ಗೆ ಯಾವುದೇ ಒಂದು ಸರ್ವಿಸಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸಿಗೂ ನಿಮ್ಗೆ ಗೊತ್ತಿರೋರಿಗೂ ಶೇರ್ ಮಾಡಿ, ಅವರು ಕೂಡ ಒಂದು ಇನ್ಫಾರ್ಮೇಷನ್ ಶೇರ್ ಆಗಲಿ. ಮತ್ತು ನಮ್ಮ ಚಾನಲಲ್ಲಿ ಒಂದು ಬಿಸ್ನೆಸ್ ವೀಡಿಯೋಸು ಮತ್ತು ಯಾವುದೇ ಒಂದು ರಿಜಿಸ್ಟ್ರೇಷನ್ ಬೇಕಂದರೆ ಆ ವೀಡಿಯೋಸನ್ನು ಕೂಡ ಹಾಕ್ತಾ ಇರ್ತೀವಿ. ನಮ್ಮ ಚಾನಲ್ನ ಇದೇ ರೀತಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫಾಲೋ ಕೂಡ ಮಾಡ್ಕೊಳ್ಳಿ. ಮೈಕ್ಯಾಪ್ ಟ್ಯಾಕ್ಸ್ ಆ್ಯಂಡ್ HR ಸೊಲ್ಯೂಷನ್ ಅಂತ ಅಂದ್ಬಿಟ್ಟು ಆಡಿಟರ್, ಟ್ಯಾಕ್ಸ್, HR ಮತ್ತು ಬಿಸ್ನೆಸ್ ಕನ್ಸಲ್ಟೆಂಟ್ ಸರ್ವಿಸಸ್ ಇದ್ದಾವೆ. ಏನೇನೆಲ್ಲ ಸರ್ವಿಸಸ್ ಬರುತ್ತೆ ಅಂತ ನೋಡೋದಾದರೆ GST ರಿಜಿಸ್ಟ್ರೇಷನ್ ಮತ್ತು ಫೈಲಿಂಗು, ಮತ್ತು FSSI ಅಥವಾ ಫುಡ್ ಲೈಸೆನ್ಸ್ ರಿಜಿಸ್ಟ್ರೇಷನ್, ಬೇಸಿಕ್ ಇರ್ಬೋದು, ಸ್ಟೇಟ್ ಇರ್ಬೋದು, ಸೆಂಟ್ರಲ್ ಇರ್ಬೋದು, ಎಲ್ಲ ಥರ ಲೈಸೆನ್ಸ್ ಮಾಡ್ತಾರೆ. ಮತ್ತು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟು, ಫಾರ್ಮ್ ಸಿ ಅಥವಾ ಒಂದು ಲೇಬರ್ ಲೈಸೆನ್ಸ್ ಅಂತ ಏನು ಕರಿತೀವಿ, ಇದು ರಿಜಿಸ್ಟ್ರೇಷನ್ ಕೂಡ ಆಗುತ್ತೆ. ಮತ್ತು ಝೊಮ್ಯಾಟೊ, ಸ್ವಿಗ್ಗಿ ರಿಜಿಸ್ಟ್ರೇಷನ್ ಕೂಡ ಇದೆ, ಮತ್ತು ISO ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಮತ್ತು PF ಮತ್ತು ES ರಿಜಿಸ್ಟ್ರೇಷನ್ ಮತ್ತು ಫೈಲಿಂಗು, ITR ಫೈಲಿಂಗು, MSME ರಿಜಿಸ್ಟ್ರೇಷನ್ನು, ಮತ್ತು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್ನು, ಅಂದರೆ ಬ್ರಾಂಡ್ ನೇಮ್ ಏನಿರುತ್ತೆ ಅದು ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತಾರೆ. ಮತ್ತು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೈಸೆನ್ಸ್ ಕೂಡ ಆಗುತ್ತೆ. ಮತ್ತು ಪೇರೋಲ್ ಸಾಫ್ಟ್ವೇರ್ ಕೂಡ ಇದೆ, ಲೋನ್ಸು ಮತ್ತು ಅದರ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಇದೆ. ಯಾವುದೋ ಒಂದು ಲೈಸೆನ್ಸ್ ಬೇಕು ಅಂತಂದರೆ ನಿಮಗೆ ಒಂದು ಇದು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ ಇರ್ಬೋದು, ಫುಡ್ ಲೈಸೆನ್ಸ್ ಇರ್ಬೋದು, ಇದೆಲ್ಲ ಬಂದ್ಬಿಟ್ಟು ಒಂದು 3-4 ಡೇಸಲ್ಲಿ ಅಪ್ರೂವಲ್ ಕೂಡ ಇರುತ್ತೆ. ಯಾವುದೇ ಒಂದು ಸರ್ವಿಸ್ ಬೇಕಂತಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಯಾವುದೇ ಒಂದು ಸರ್ವಿಸಸ್ಸನ್ನು ನೀವು ಪಡ್ಕೋಬೋದು.
ಮತ್ತು ವೆಬ್ಸೈಟ್ ಕೂಡ ಇದೆ. ವೆಬ್ಸೈಟಲ್ಲಿ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮನ್ನ. ಮೈಕ್ರಾಫ್ಟ್ ಟ್ಯಾಕ್ಸ್ ಮತ್ತು HR ಸೊಲ್ಯೂಷನ್ಸ್, ಅದು ಮೈಕ್ರಾಫ್ಟ್ ಟ್ಯಾಕ್ಸ್ ಆ್ಯಂಡ್ HR solution.in ಅಂತ ಅಂದ್ಬಿಟ್ಟು ಇಲ್ಲಿದೆ ನೋಡಿ. ಲಿಂಕನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಈ ಲಿಂಕಿಗೆ ಹೋದರೆ ನೀವು ಈ ಥರ ಒಂದು ಅವ್ರದ್ದು ವೆಬ್ಸೈಟ್ ಕೂಡ ಓಪನ್ ಆಗೋದು. ವೆಬ್ಸೈಟಲ್ಲಿ ಯಾವುದೆಲ್ಲ ಸರ್ವಿಸಸ್ ಇದ್ದಾವೆ ಅಂತ ಅಂದ್ಬಿಟ್ಟು ಲಿಸ್ಟಿಂಗ್ ಕೂಡ ಇದೆ. ಯಾವುದೇ ಸರ್ವಿಸಸ್ ಬೇಕಾದರೆ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಾಂಟ್ಯಾಕ್ಟ್ ನಂಬರ್ ಇರ್ಬೋದು, ಮತ್ತು ಒಂದು ಮೇಲ್ ID ಕೂಡ ಇದೆ, ಅದು ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ. ವೆಬ್ಸೈಟ್ ಕೂಡ ನೀವು ರೆಫರ್ ಮಾಡ್ಕೊಳ್ಳಿ. ಇದೇ ರೀತಿ ಬಿಸ್ನೆಸ್ ಐಡಿಯಾಸ್ ವೀಡಿಯೋಸು ಮತ್ತು ಒಂದು ಲೈಸೆನ್ಸ್ಗಳ ಬಗ್ಗೆ ವೀಡಿಯೋಸ್ ಕೂಡ ಹಾಕ್ತಾ ಇರ್ತೀವಿ ನಮ್ಮ ಚಾನಲಲ್ಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು